ಹಾಯ್, ವೆಲ್ಕಮ್ ಬ್ಯಾಕ್ ಟು ರೈನ್ಬೋ ಫುಡ್ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖುಷಿಯಾಗಿ, ಹ್ಯಾಪಿಯಾಗಿ, ಹೆಲ್ದಿಯಾಗಿ, ಸೂಪರ್ ಆಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ವರಮಹಾಲಕ್ಷ್ಮಿ ಪೂಜೆಗೆ ಸ್ಯಾರಿ ಹೇಗೆ ಉಡಿಸೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿ ಕೋಲ್ ಬಳಸಿಲ್ಲ ಮತ್ತು ಯಾವುದೇ ರೀತಿ ಹೆಚ್ಚಿನ ವಸ್ತುಗಳನ್ನು ಬಳಸಿಲ್ಲ. ಸಿಂಪಲ್ಲಾಗಿ ಒಂದೆರಡು ಸೇಫ್ಟಿ ಪಿನ್ ಮತ್ತು ಒಂದೆರಡು ಬಟ್ಟೆ ಕ್ಲಿಪ್ಗಳನ್ನಷ್ಟೇ ತೊಗೊಂಡಿದ್ದೀನಿ. ಮೊದಲಿಗೆ ನಾನು ವರಮಹಾಲಕ್ಷ್ಮಿ ಅಮ್ಮನವರಿಗೆ ಯಾವ ರೀತಿ ಸೀರೆಗಳನ್ನು ತೊಗೋಬೇಕು, ಅಂದರೆ ಯಾವ ರೀತಿ ಸೀರೆಗಳನ್ನು ಉಡಿಸ್ಬೇಕು ಅಂತ ಹೇಳಿ ಹೇಳ್ಕೊಡ್ತೀನಿ. ಮೊದಲನೇ ಸಲ ಪೂಜೆ ಮಾಡ್ತಾ ಇರೋರಿಗೆ ಮತ್ತು ಮನೆಯಲ್ಲಿ ಯಾರು ಹಿರಿಯರಿಲ್ಲದೆ ಇರೋರಿಗೆ ಈ ಟಿಪ್ಸ್ ಉಪಯೋಗ ಆಗುತ್ತೆ. ನಾವು ದೇವರಿಗೆ ಸೀರೆ ಪರ್ಚೇಸ್ ಮಾಡುವಾಗ ಮೊದಲನೇದಾಗಿ ಸೀರೆನ ಹೆಗಲ ಮೇಲೆ ಅಥವಾ ಸೀರೆ ಮೈ ಮೇಲೆ ಹಾಕಿ ನೋಡಬಾರ್ದು. ಮತ್ತು ಬರೀ ವೈಟ್ ಆಗಿರೋ ಸೀರೆಗಳನ್ನ ಮಾತ್ರ ಬಳಸಬಾರ್ದು. ಮತ್ತು ಯಾವುದೇ ರೀತಿಯ ಸೆರಗು ಅಥವಾ ಬಾರ್ಡ್ರ್ ಇಲ್ಲದೆ ಇರೋ ಸೀರೆಯನ್ನು ಇಲ್ಲಿ ಬಳಸಬಾರ್ದು. ಮತ್ತು ಪ್ಯಾಚ್ ವರ್ಕ್ ಆಗಿರುತ್ತಲ್ಲ, ದಡಿನಷ್ಟೇ ಪ್ಯಾಚ್ ವರ್ಕ್ ಮಾಡಿರ್ತಾರೆ. ಮತ್ತು ಮಧ್ಯದಲ್ಲಿ ಒಂದು ಕಲರು, ಮತ್ತೊಂದು ಕಡೆ ಒಂದು ಕಲರು ಮಾಡಿರ್ತಾರಲ್ಲ, ಆ ಥರ ಸೀರೆನ ಬಳಸಬಾರ್ದು. ಅಂದರೆ ಎರಡು ಕಲರು, ಮೂರು ಕಲರು ಮಾಡಿರ್ತಾರಲ್ಲ, ಕಲರ್ ಮಾಡಿರ್ತಾರೆ ಆದರೆ ಪ್ಯಾಚ್ ವರ್ಕ್ ಆಗಿರಬಾರ್ದು, ಅಂದರೆ ಹೊಲಿಗೆ ಆಗಿರಬಾರ್ದು. ಮತ್ತು ಹೆಚ್ಚಾಗಿ ಬ್ಲ್ಯಾಕ್ ಇರೋ ಸೀರೆಯನ್ನು ಬಳಸಬಾರ್ದು. ಬರೀ ಬ್ಲ್ಯಾಕ್ ಇರೋ ಸೀರೆನೂ ಬಳಸಬಾರ್ದು. ಮತ್ತು ಸೀರೆಯಲ್ಲಿ ಹೆಚ್ಚಿನ ಬ್ಲ್ಯಾಕ್ ಕಲರ್ ಹೆಚ್ಚಾಗಿರೋದನ್ನು ಬಳಸಬಾರ್ದು. ಈ ರೀತಿಯಾಗಿ ನಾವು ಸೀರೆನ ಪರ್ಚೇಸ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಸೆರಗು ಮತ್ತು ದಡಿ ಇರೋ ಸೀರೆಯನ್ನು ತಗೋಬೇಕಾಗತ್ತೆ. ಬನ್ನಿ ಇವಾಗ ಸೀರೆ ಡ್ರಾಪ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ಬ್ಲೂ ಕಲರ್ ಸೀರೆ ತೊಗೊಂಡಿದ್ದೀನಿ. ಒಂದು 3 ಸೇಫ್ಟಿ ಪಿನ್ ತೊಗೊಂಡಿದ್ದೀನಿ ಮತ್ತು ಒಂದು 4 ಬಟ್ಟೆ ಕ್ಲಿಪ್ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಸೆರಗನ್ನು ತೊಗೋಬೇಕಾಗತ್ತೆ. ಸೆರಗನ್ನು ಈ ರೀತಿಯಾಗಿ ಪ್ಲೇಟನ್ನು ಮಾಡ್ಕೋಬೇಕಾಗತ್ತೆ. ನಾವು ಸೀರೆ ಉಡುವಾಗ ಪ್ಲೇಟ್ ಮಾಡ್ಕೊಳ್ತೀವಲ್ಲ, ಆ ರೀತಿ ಸೆರಗನ್ನು ಪ್ಲೇಟ್ ಮಾಡ್ಕೋಬೇಕಾಗತ್ತೆ. ಎಡ್ಜಲ್ಲಿ ನಾನು ಸಮನಾಗಿ ಪ್ಲೇಟ್ ಮಾಡಿಕೊಂಡು ಒಂದು ಬಟ್ಟೆ ಕ್ಲಿಪ್ ಹಾಕ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ಒಂದು ಸೇಫ್ಟಿ ಪಿನ್ ಹಾಕಿದ್ದೀನಿ. ನಾವು ಸೀರೆ ಉಡುವಾಗ ಒಂದು ಸೀರೆ ಸೆರಗು ಬಿಟ್ಕೋತೀವಲ್ಲ, ಅಷ್ಟು ಉದ್ದ ನಾವು ಬಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಈ ರೀತಿಯಾಗಿ ಸೀರೆನ ಫುಲ್ಲು ಎಷ್ಟಿರುತ್ತೋ ಅಷ್ಟು ಪ್ಲೇಟ್ ಮಾಡ್ಕೋಬೇಕಾಗತ್ತೆ. ಸಮನಾಗಿ ಅಷ್ಟು ಪ್ಲೇಟ್ ಮಾಡಿಕೊಂಡು ಆ ಕಡೆ ಈ ಕಡೆ 2 ಬಟ್ಟೆ ಕ್ಲಿಪ್ ಹಾಕ್ಕೊಂಡು ಮಧ್ಯದಲ್ಲಿ ಒಂದು ಬಟ್ಟೆ ಕ್ಲಿಪ್ ಹಾಕ್ಕೊಳ್ತಾ ಇದ್ದೀನಿ. ಸೀರೆನೂ 2 ಕಡೆ ಸಮನಾಗಿ ಮಾಡಿಕೊಂಡು ಮಧ್ಯದಲ್ಲೇ ಬಟ್ಟೆ ಕ್ಲಿಪ್ ಹಾಕ್ಕೋಬೇಕು. ಮತ್ತು ಪ್ಲೇಟ್ಗಳನ್ನು ಸಮನಾಗಿ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಆದಮೇಲೆ ಒಂದು ಪೀಠ ರೆಡಿ ಮಾಡ್ಕೊಂಡಿದ್ದೀನಿ. ಈ ಪೀಠದ ಮೇಲೆ ಒಂದು ಅಕ್ಕಿ ಹಾಕ್ಕೊಂಡು ಒಂದು ತಟ್ಟೆ ಇಟ್ಕೊಂಡಿದ್ದೀನಿ. ಈ ತಟ್ಟೆ ಮೇಲೆ ಒಂದು ಬಿಂದಿಗೆ ಇಟ್ಕೊಂಡಿದ್ದೀನಿ. ಸೀರೆನ 2 ಸೈಡು ಸಮನಾಗಿ ಬರುವಂತೆ ಈ ರೀತಿಯಾಗಿ 2 ಸೈಡು ಸಮನಾಗಿ ಬರುವಂತೆ ಹಾಕ್ಕೊಂಡು ಮಧ್ಯದಲ್ಲೇ ಎಲ್ಲ ಸೀರೆ ಪ್ಲೇಟ್ಗಳು ಒಂದೇ ಸಮನಾಗಿ ಬರುವಂತೆ ಅಷ್ಟು ಸೇರಿ ಒಂದು ಸೇಫ್ಟಿ ಪಿನ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಅದಕ್ಕೆ ಒಂದು ದಾರ ಕಟ್ಕೊಳ್ತಾ ಇದ್ದೀನಿ. ಎಲ್ಲ ಕ್ಲಿಪ್ಗಳನ್ನು ತೆಗೆದು ಎಲ್ಲ ನರಿಗೆಯನ್ನು ಸಮನಾಗಿ ಮಾಡ್ಕೊಳ್ಬೇಕಾಗತ್ತೆ. ಸೀರೆ ಸೆರಗನ್ನು ಎಡಗಡೆಯಿಂದ ಬಲಗಡೆ ತಗೊಂಡು ನೋಡಿ, ಸೊಂಟಕ್ಕೆ ಒಂದು ಪಟ್ಟಿ ಕಟ್ಟಿದ್ದೀನಿ. ಈ ಪ್ರಕಾರವಾಗಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡ್ಕೋಬೇಕಾಗತ್ತೆ. ಮನೆಯಲ್ಲಿರುವ ಎಲ್ಲ ಅಲಂಕಾರ ವಸ್ತುಗಳನ್ನು ಹಾಕಿ, ಅಮ್ಮನವರ ಮುಖಪದ್ಮ ಹಾಕಿ ಈ ರೀತಿ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಯಾವುದೇ ರೀತಿಯ ಹೆಚ್ಚಿನ ವಸ್ತುಗಳನ್ನು ಬಳಸದೆ ಕಡಿಮೆ ಸಮಯದಲ್ಲಿ ಈ ರೀತಿ ನಾವು ಅಮ್ಮನವರಿಗೆ ಸೀರೆಯನ್ನು ಉಡಿಸ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.